ವೆಲ್ಕಮ್ ಬ್ಯಾಕ್ ಟು ಆಲ್ರೌಂಡರ್ ಕನ್ನಡಿಗ ಚಾನಲ್ಗೆ. ನಾನು ಕನ್ನಡ ಆಲ್ರೌಂಡ್ ಕನ್ನಡಿಗನ ನಮ್ಮ ಚಾನಲ್ ಹೆಸರಲ್ಲಿ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ಗೆ. ಅವನದು ತಪ್ಪು ನಂದು ತಪ್ಪು ಇಬ್ಬರು ತಪ್ಪಿದೆ ಒಪ್ಕೊಳ್ಳೋಣ. ಆದರೂ ಮತ್ತೆ ನಮ್ಮ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ನಾವು ರೀಲ್ಸ್ಗೆ ರಿಯಾಕ್ಷನ್ ಕೊಟ್ಟಿರೋ ವಿಡಿಯೋ ಇದೆಯಲ್ಲ, ಆ ವಿಡಿಯೋಗೆ ಒಬ್ಬನು ಕಮೆಂಟ್ ಕೊಟ್ಟಿದ್ದಾನೆ. ಏನಂತಂದ್ರೆ, ನಿಮಗೆ ಕರೆಕ್ಟಾಗಿ ರೀಲ್ಸ್ಗೆ ರಿಯಾಕ್ಷನ್ ಕೊಡೋಕ್ಕಾಗ್ತಿಲ್ಲ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನನ್ನು ಕರೀರಿ, ನಾನು ಬಂದು ರಿಯಾಕ್ಷನ್ ಕೊಡ್ತೀನಿ, ನಿಮ್ಗಿಂತ ಬೆಟರಾಗಿ ಕೊಡ್ತೀನಿ ಅಂತ ಕಾಮೆಂಟ್ ಕೊಟ್ಟಿದ್ದಾನೆ. ಸೊ ನಾವು ಇವಾಗ ಅವನಿಗೆ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್. ಮ್ಯೂಸಿಕ್ ಕೊಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ನಮ್ಮ ಉತ್ತಮವಾದ ಮುಖವನ್ನು ಹೊಂದಿರುವ ಮಿಸ್ಟರ್ ಹೇಮಂತ್ ರೆಡ್ಡಿ ಅವರನ್ನು ನಮ್ಮ ಚಾನಲ್ಗೆ ಆಗಮಿಸೋಣ, ಬರಮಾಡಿಕೊಳ್ಳೋಣ. ನಮಸ್ತೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಇವತ್ತು ನಾನು ಮೊನ್ನೆ ವಿಡಿಯೋದಲ್ಲಿ ನಾನು ಇವರಿಗೆ ಕಾಮೆಂಟ್ ಕೊಟ್ಟಿದ್ದೆ, ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡವನ್ನೇ ಯೂಸ್ ಮಾಡಬೇಕು. ಸರಿ, ತಪ್ಪು, ನಾನೇ ಯೂಸ್ ಮಾಡಿಬಿಟ್ಟಿದ್ದೀನಿ ಇಂಗ್ಲೀಷ್ನ. ಈ ವಿಡಿಯೋಸ್ದಲ್ಲಿ ಕನ್ನಡವನ್ನೇ ಬಳಸಬೇಕು, ಕನ್ನಡದಲ್ಲೇ ಮಾತಾಡಬೇಕು. ಚಾನಲ್ಗೆ ಸಪೋರ್ಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಜೈ ಕನ್ನಡಿಗ. ಕೆಲವು ದೃಶ್ಯಗಳನ್ನು ನೋಡ್ತೀವಿ, ಅದರಲ್ಲಿ ಕನ್ನಡದಲ್ಲೇ ರಿಯಾಕ್ಷನ್ ಕೊಡಬೇಕು. ರಿಯಾಕ್ಷನ್ ಅನ್ನೋದು ಕನ್ನಡ, ಇಂಗ್ಲಿಷ್ ತಪ್ಪಾಯ್ತು. ಸ್ಟಾರ್ಟ್ ಮಾಡೋಣ. ಸೆಂಟ್ರಲ್ ಹಾಕೊಂಡು ಹಂಗೆ ಹೊಡಿತಾರಪ್ಪ, ಮಾತಾಡಬಾರ್ದಾಗಿತ್ತು. ಸರಿ, ಅದೇ ನಂಗೆ ಗೊತ್ತಾಯ್ತು. ಅಯ್ಯೋ, ತಪ್ಪಾಯ್ತು. ಪ್ರೇಕ್ಷಕ ಬಂಧುಗಳೇ, ಈಗ ಶುರು ಮಾಡೋಣ. ಶುರು ಆಗಿದೆ. ಅಯ್ಯೋ ದೇವರು, ಯಾರು ಮಾಡಿದ ಕರ್ಮವೋ ಅದು. ರೆಡ್ಡಿ ಅವರ ಈ ದೃಶ್ಯಗೆ ನೀವು ಕೊಡುವ ಅಂಕಗಳು ಎಷ್ಟು? ನಾನು 5ಕ್ಕೆ. ನೀನೇ ಹೇಳ್ ಬೇಗ. ಎಷ್ಟೊತ್ತಲ್ಲಿ ಪ್ರೇಕ್ಷಕರೇ, 1 ನಿಮಿಷ ಕಾಯಿ ಹಾಕ್ಬಿಡು ಸಲತಾನೆ. ಅದಕ್ಕೆ ರಿವೆಂಜ್. ಸರಿ, ಓಕೆ. ಅಣ್ಣ ತಗೋಣ. ಅಯ್ಯೋ ಇಲ್ಲ, ನನಗೆ ಸುಂದರವಾಗಿದ್ದಾಳ. ಸುಂದರ ಅಲ್ಲ, ನಂಗೆ ಈ ದೃಶ್ಯ ನನಗೆ ಅರ್ಥ ಆಗಿಲ್ವಾ? ನಾನು ಅರ್ಥ ಮಾಡ್ಲಾ? ಹೇಳು. ಮನೆಗೆ ಬಣ್ಣ ಬೆಳೆದ್ರೆ ಹೆಂಗಿರುತ್ತೋ, ನಿನಗೆ ಬೆಳೆದ್ರೆ ಹೆಂಗಿರುತ್ತೆ ಅಂತಿದ್ಯಾ? ನನಗೆ ಬೆಳೆದ್ರಲ್ಲ, ಹುಡುಗಿರಿಗೆ ಬೆಳೆದ್ರೆ ಹೆಂಗಿರುತ್ತೆ ಹಂಗಂತ ಬಿಡಿ. ಇದು ಕೊಡಿ, ನಿಮ್ದು ನಮ್ದು ಅಂಕಗಳು. ನಾನು ಎರಡು ನಾನೊಂದು 3 ಕೊಡ್ಬೋದು. ಸೊ ನನಗಿದು ಅರ್ಥ ಆಗಿಲ್ಲ. ಅರ್ಥ ಆದ್ಮೇಲೆ ನಾನು ಹೇಳ್ತೀನಿ. 3 ಅಂಕಗಳು ಕೊಡ್ತೀನಿ. ಕೀಪ್ ಇಟ್ ಯುವರ್ ಸೆಲ್ಫ್. ಏನೋ ಎತ್ತವನೆ. ಫ್ಲಾಶ್ ಪಟಾಕಿ ಡಮ್. ನಾನು ಈ ತರ ಚಿಕ್ಕ ವಯಸ್ಸಲ್ಲಿ ಕೆಲಸಗಳು ಮಾಡ್ತಾ ಇದ್ದೆ. ಅವ್ನು ಕೂತ್ಕೊಳ್ಳೋದಕ್ಕೆ ಅದು ನೋಡಿದ್ಯಾ? ಚಿಕ್ಕವನಿದ್ದಾಗ ನೀನು ಹಂಗೆ ಮಾಡಿದ್ದೆ ಅಂತ ಕೆಲಸ. ಇಲ್ಲ, ಇದು ದಿಲೀಪ ಚಿಕ್ಕ ವಯಸ್ಸಲ್ಲಿ ಇರೋ ವಿಡಿಯೋ ದೃಶ್ಯ. ನೋಡ್ಕೊಳ್ಳೋಣ ನೆಕ್ಸ್ಟ್ ಸತಿ. ನನಗೆ ಸೀಕ್ರ ಸತ್ತ ಮಗ ದೇವ್ರ ಕಣ. ನೆಕ್ಸ್ಟ್ ಅಂತ ಹೇಳ್ದ ಹೊಡಿಬೇಕಾಗಿತ್ತು, ಬಿಡ್ತಾ ಇದ್ದೀನಿ. ಬಚ್ಚ ನನಗೆ ಬಿತ್ತು ಅಣ್ಣನಕ್ಕೆ ದೇವ್ರ ಕಾಣಿಸ್ಬಿಟ್ಟು ಅವನಿಗೆ ಪಾಪ. ನನಗೆ ಗೊತ್ತಿರೋ ಪ್ರಕಾರ ಇದು ಹರೀಶ್ಗಾಗಿರ್ಬೋದು. ಹರೀಶ್ ಅವಾಗ ಆಗ್ತಾ ಇರುತ್ತ. ಹರೀಶ, ಈ ದೃಶ್ಯಗೆ ಮೊದಲು ನೀವು ಕೊಡೋ. ನನಗೆ ಇದು ಎಂಟರ್ಟೈನ್ಮೆಂಟ್ ಆಗಿದೆ ದೃಶ್ಯ.
ಐದು ಕೊಡ್ತೀಯಾ? ಅರ್ಥ ಆಗಿಲ್ಲ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕ ಇಂಗ್ಲಿಷ್ ಅಣ್ಣ ಬಂದ ಅಣ್ಣ ಬಂದ ಹೊಡೆದಲ್ಲ. ನಾನ್ ನೋಡೋದಿಲ್ಲ, ಅವ್ನು ನೋಡ್ದ. ನಮ್ಮ ದಿಲೀಪ ಬೇರೆ ಯೋಚನೆದಲ್ಲಿ ಇದ್ದಾನೆ, ಅದಕ್ಕೆ ಅನ್ಸಿಲ್ಲ. ಯೋಚನೆ ಕನ್ನಡ, ಯೋಚನೆ ಕನ್ನಡ. ನನಗ್ ಮಾಡೋಣ ಕಂಪ್ಲೇಂಟ್. ಸ್ವರ್ಗಕ್ಕೆ ಹೋಗ್ಬಿಟ್ಟು ಇಳ್ಕೊಂಡ್ ಬಂದಿತ್ತು ಒಂದ್ ನಿಮಿಷ, ಹಿಂಗೋಗಿ ನಿಮ್ಗೆ ಸ್ವರ್ಗ ಕಾಣಿಸ್ಬಿಡ್ತು ಅಲ್ಲ. ಬಾಗ್ಲ ಅದು ಡೋರ್ ಇಂಗ್ಲಿಷ್ ಆಯ್ತು. ಅದಕ್ಕೆ ನಾನು ಬಾಗ್ಲ ಅಂದಿದ್ದು. ಆ ಬಾಗ್ಲು ಬಾಗಿಲು ತೆರೆದಾಗ ಅಲ್ಲಿ ಸಿಂಹ ಇದೆಯಲ್ಲ, ಕಮಾನ್ ಯು ಕ್ಯಾನ್ ಡೂ ಇಟ್. ಆ ಬಾಗ್ಲು ಓಪನ್ ಆಗಿದೆ. ಜಾಲಿ ಎಲ್ಲ ಖಾಲಿ. ಸೊ ಈ ದೃಶ್ಯಗೆ ನಾನು 5 ಅಂಕಗಳು ಕೊಡ್ತಿದ್ದೀನಿ. ಫುಲ್ ಔಟ್ ಆಫ್. ನಾನು ಅಷ್ಟೇ. ಕಾಣೆಯಾಗಿದ್ದಾನೆ ನಮ್ಮ ದಿಲೀಪ. ನೆಕ್ಸ್ಟ್ ವಿಡಿಯೋ. ಅಜ್ಜಿ ತಂದು ಅವನಿಂದ ನಮ್ಮ ಸೊಸೈಟಿ ಹಾಳಾಗುತ್ತೆ. ಅವನು ಅರ್ಧಕ್ಕೆ ನಿಲ್ಸ್ಬಿಟ್ಟು ನೀನೇನ ಅದನ್ನ ಎಳಿತೀಯಾ? ತಪ್ಪಾಗಿ ಸಮಾಧಾನಕ್ಕೆ ಹೋಗಿ ಅಂದ್ಬಿಟ್ಟೆ. ನಮಗೂ ಬಂದ್ಬಿಡ್ತು, ಅದಕ್ಕೆ ಸ್ಟಾಪ್ ಮಾಡಿದೆ ನಾನು. ಅದಕ್ಕೆ ಅವ್ನ್ ತಪ್ಸ್ಕೊಂಡ ನಾನ್ ತಗ್ಲ. ಏನ್ ಮಾಡಕ್ಕಾಗಲ್ಲ, ಬಿಡು ಅವಾಗ ಆಗ್ತಾ ಇರುತ್ತೆ. 3-4 5 ಮನೆ ಬಂದ್ ಹೆಂಗ್ ಮುಡಿತಿದ್ಯಾ ನೀನು? ಅತಿಥಿ ನಾವು ಗೆಸ್ಟು ಗೆಸ್ಟು. ಐದು ಅಂಕಗಳು ನಂದು. ನಾನು ಪೂರ್ತಿ ಕೊಟ್ಬಿಡ್ತೀನಿ. ಇಟ್ಕೊಂಬಿಡ್ಲಿ ನಂದು ಸಮೇತ ತಗೊಂಬಿಡ್ಲಿ ಎಲ್ಲ. ಅಬ್ಬಾ ಸಾರು ಸ್ವಲ್ಪ ಸೈಡಿಗೆ ಹೋಗ್ಲೋ ಮಾಡಿ ಸಾ. ನಮ್ಗೆ ಯಾರು ಸಿಕ್ಕಿಲ್ಲ ಅಂತ ಬೇಜಾರಲ್ಲ, ಬಟ್ ನೀವು ಬಂದಿದ್ರ ಮಾಡ್ತಿಲ್ಲ. ಒಟ್ಟೆ ಕಂಡು ಯಾಕೆ ನಿಮಿಷ ಬಿಡ್ತೀರಾ? ನಿಮ್ಗೆ ಆಸೆ ತಡೆಯ ಅಂತ ಅಂಟಾಟಿಗೆ ಬಂದು ಇಲ್ಲಿಗೂ ಒಂದು ಆಸೆ ಕೊಡ್ತೀರ. ದಿಲೀಪ ಹೆಂಗ ನಡೆಯಕ್ ಬರುತ್ತಿಲ್ಲ ನಿಮ್ಗೆ? ಎಷ್ಟು ಚೆನ್ನಾಗಿ ಏನಾದ್ರು ಮಾತಾಡಿದ್ರೆ ಸೈಡಿಗೆ ಬಾಮ್ಮ, ಸೈಡಿಗೆ ಬನ್ನಿ ಫ್ರೆಂಡ್ಸ್. ಹರೀಶ, ಈ ವಿಡಿಯೋಗೆ ನಿಮ್ಮ ಅಂಕಗಳು ಎಷ್ಟು ಕೊಡ್ತೀರಾ? ನನಗೆ ಅಂದ್ರೆ ಅದನ್ನ ಇರೋದನ್ನೇ ಹೇಳಿದೆಯಲ್ಲ, ಸೊ ನಂದು 5. ನನ್ನ ಮನ್ಸಿನ ಮಾತು ಹೇಳ್ಬಿಡ್ತು. ನಿಮ್ಮ ಮನಸ್ಸಲ್ಲಿ ಏನಿದೆ ಆಚೆಗೆ ತೆಗ್ಸಿ. ಅದು ಬೇಡ. ಅದೇ ಅದು ತೆಗೆದ್ರೆ ಆ ಎಲ್ಲರೂ ಪಕ್ಷಿ ಹೇಳಿದೆಯಲ್ಲ, ಅದೇ ಇವನು ಆ ಪ್ಲೇಸ್ ಅಲ್ಲಿ ಹಾಕೊಂಡ್ ಸಾಕು ಅಷ್ಟೇ. ತೆಗೆದ್ರೆ ಹೊಡಬಿಡ್ತೀರ ಎಲ್ಲರೂ. ನೀನು ನಿನ್ ರೇಟಿಂಗ್ ಹೇಳಿಲ್ಲಲ್ಲ. ನಾನು ರೇಟಿಂಗ್ ಪೂರ್ತಿ ಕೊಟ್ಬಿಡ್ತೀನಿ. ನಿಜ, ನಾನು ನಗಿ ರೇಟಿಂಗ್ ಅನ್ನೋದು ಇಂಗ್ಲಿಷ್ ಆಕ್ಚುಲಿ. ನನಗ್ ಮಾತ್ರ ನಿಜ ಹಿಡಿತೀರಾ? ತಗೊಂತೀನಿ, ತಗೋ ಇಟ್ಕೋ. 6 ತೆಂಗಿನಕಾಯಿ ಇದೆ. ಒಂದು ತೆಂಗಿನಕಾಯಿ ಬೆಲೆ 12 ರೂಪಾಯಿ. ಹಾಗಾದ್ರೆ 6 ತೆಂಗಿನಕಾಯಿಯ ಒಟ್ಟು ಬೆಲೆ ಎಷ್ಟು ಹೇಳು? ಹಾಗೆಲ್ಲ ಯಾಕೆ? ನಂಗೆ ತೆಂಗಿನಕಾಯಿ ನೋಡ್ಬೇಕು, ಚೆನ್ನಾಗಿದ್ರೆ ಮಾತಾಡೋತೀನಿ, ಇಲ್ಲಾಂದ್ರೆ ಅಣ್ಣ ಅದು ಬೇರೆ ಲೆವೆಲ್. ಚೆನ್ನಾಗಿ ಹೇಳೋದು. ನಮ್ಮವನ್ ಇವತ್ತು ನಿದ್ರೆ ಮೂಡ ಅಲ್ಲಿದ್ದಾನೆ. ಅವನಿದ್ರೆ ಹೇಳಿಲ್ಲ. ಕಟ್ ಮಾಡಿದೀನಿ ಹೇಳಿಲ್ಲ. ಪ್ರೇಕ್ಷಕರೇ, ನೀವೇ ಅವ್ನು ಇನ್ನೊಂದು ಹೇಳ್ದ, ಕಟ್ ಮಾಡಿದೀನಿ. ಇಲ್ಲ ಒಂದ್ರಲ್ಲಿ ತಪ್ಪಿಸ್ಕೊಂಡೆ, ಇನ್ನೊಂದ್ರಲ್ಲಿ ಸಿಗಾಕ. ಈಗ ಯಾವ ದೃಶ್ಯದಲ್ಲಿ ಹುಡುಗಿ ಚೆನ್ನಾಗಿದ್ದಾಳೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ. ನಂಗೆ ಅರ್ಥ ಆಗಿಲ್ಲ. ನಾನು ಹುಡುಗಿನ ಮಾತ್ರ ನೋಡ್ತಾ ಇದ್ದೀನಿ, ಅದು ಅರ್ಥ ಆಯ್ತು ನನಗೆ. ಅಂದ್ರೆ ಹೇಳೋಣ ಅನ್ಕೊಂತಿದ್ದೀನಿ, ಬಟ್ ಅದು ಆಂಗ್ಲ ಭಾಷೆಗೆ ಹೋಗ್ತಿದೆ. ಹೌದು, ನನ್ಗೆ ಇಷ್ಟ ಆಗಿರೋ ಟ್ರಾನ್ಸ್ಲೇಟ್ ಅಂದ್ರೆ ಇವಾಗ ಆ ಹುಡುಗಿ ಬಂದು ಕೇಳಿದ್ದೇನು ಮೀನು, ಬಟ್ ಅವಳು ಏನು ಕೇಳಿದ್ಲಲ್ಲಿ ಏನು ಅದೇ ಅರ್ಥ ಆಗಿಲ್ಲ. ಅಣ್ಣ ಲೆಗ್ ಪೀಸ್ ಕುಡಿ ಅಣ್ಣ.
ತುಂಬಾ ಚೆನ್ನಾಗಿತ್ತು ಡೈಲಾಗ್, ಕೋಳಿ ತುಂಬಾ ಚೆನ್ನಾಗಿತ್ತು ಡೈಲಾಗ್. ಕೋಳಿ ತೊಡೆ ಪೀಸ್ ಬೇಕಾ? ಅದೇ ಹೊಡಿಯೋಣ. ಯಾಕಂದ್ರೆ ತೊಡೆ ಪೀಸ್ ಅಂತ, ಪೀಸ್ ಅನ್ನೋದು ಆಂಗ್ಲ ಭಾಷೆ. ಆಂಗ್ಲ ಭಾಷೆ ಕನ್ನಡ ಅನ್ನೋದು ಗೊತ್ತಿನೇ ಇಲ್ಲ. ವಿಡಿಯೋ ನಂಗೆ ಸೆಟ್ ಆಯ್ತಲ್ಲ. ಈ ವಿಡಿಯೋದಲ್ಲಿ ಎಲ್ಲ ನನಗೆ ಅದು ಆಮೇಲೆ ಹೇಳ್ತೀನಿ. ಆಗ್ಲೇ ಹೇಳದ್ನಲ್ಲ, ಅದು ಹರೀಶ, ಅದು ಹರೀಶ್ ಅವ್ರ ಹುಡುಗಿ ಅಲ್ಲಿ ಲಾಸ್ಟ್ ಹೇಳದ್ನಲ್ಲ. ಹರೀಶ ಅಲ್ಲಿ ಏನೋ ಮಾಡ್ತಾ ಇದ್ದೆ ನೀನು, ಕಾಣಿಸ್ತಾ ಇಲ್ಲ. ಏನೋ ಹೇಳ್ದವನು, ಏನೋ ಹೇಳ್ದ, ಕೆಲ್ಸ ಅವನು ಮತ್ತೆ ಒಂದ್ಸಲಿ ಇದು ಅನ್ಯಾಯ. ಇದು ಇನ್ನೊಂದ್ಸತಿ ನೋಡಿ, ಅರ್ಥ ಆಗುತ್ತೆ ನಿಮಗೆ. ಅದೇನಾಯ್ತು ಗೊತ್ತಾ, ಅರ್ಥ ಆಗಿದೆ. ಅಲ್ಲೊಂದು ವಾಸನೆ ಬಂತು, ಆ ವಾಸನೆ ಕೇಳಿಸ್ಕೊ, ಸೌಂಡ್ ಕೇಳಿಸ್ಕೊ. ವಾಸನೆ ಎಲ್ಲ ಇರು. my upcoming video. So, ভাল লাগিছে গতিকে আপোনালোকে all the people. ಆಂಗ್ಲ ಭಾಷೆಯನ್ನು ಈ ತರ ಮಾತಾಡ್ತಾರ ನಂಗೆ ಗೊತ್ತಿದ್ದಿಲ್ಲಪ್ಪ. ಅವನ್ ಮನೋಭಾವನೆ ಏನಂದ್ರೆ ಪಕ್ಕದಲ್ಲಿ ಹುಡುಗಿದ್ದು ಹೋಯ್ತು ಅವ್ನ್ ಮನ ಮರ್ಯಾದೆ. ಅದೇನಾ ಮರ್ಯಾದೆ ಕೊರೋನಾ ಸಂದರ್ಭದಲ್ಲಿ ಹೇಳುದ್ನಲ್ಲ, ಅದು ಎಲ್ಲರಿಗೂ ರೈಸ್ ಕೊಡ್ತಾ ಇದೀನಿ ಅಂತ. ರೈಸ್ ಬಂತು ಮತ್ತು ಕುಡಿರೋ. ನಮ್ಮ ಪ್ರೇಕ್ಷಕರು ಬಿಡಲ್ಲ ನಿಮ್ಮನ್ನ. ನನಗೆ ನಿಧಾನ ಕೊಡದ್ರ, ನಾನು ಹೊಡೆದಂಗೆ ಹೊಡೆದಿಲ್ಲ, ಇಬ್ರು ಸರ್ಕೊಂಡು. ಅದು ಅವರೇ, ಅದು ಇವರೇ, ಇಬ್ರು ಒಂದೇ ಭಾವ. ನನಗೂ ಐಸ್ ಕ್ರೀಮ್ ಬೇಕಾ, ನನಗೂ ಐಸ್ ಕ್ರೀಮ್ ಬೇಕಾ. ಅದಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಂತೇನೆ ನಿಮಗೆ ಹಬ್ಬ. ಇಲ್ಲಿ ನೋಡಿದ್ರ ಅವ್ನ ಏನ್ ಮಾಡ್ದ ಅಂತ. ಮಾಡ್ದೆ ಪಕ್ಕದಲ್ಲಿ ಏನದ ಅದಾ ನೀನು ನಂದು ಮತ್ತೆ ನನಗೆ ನಾಯಿ ಒಟ್ಟ ಬಿಡ್ತೀರಾ ಕನ್ನಡವೇ. ಅಣ್ಣ ಸೂಪರ್, ಅಣ್ಣ ಸೂಪರ್ ಸೂಪರ್ ಸೂಪರ್. ಕನ್ನಡ 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 ಸೂಪರ್ ಅನ್ನೋದು ಕನ್ನಡ. ನೀವೇ ಹೇಳಿ, ಕಾಮೆಂಟ್ ಮಾಡಿ. ಅನ್ಯಾಯವಾಗಿ ಅಮಾಯಕನನ್ನು ಹೊಡೆಯುತ್ತಿದ್ದಾರೆ. ಇವನ ಫೇಸ್ ನೋಡಿ ಬಂತು. ನೋಡಿ ನೋಡಿ ನಂದು ನೋಡಿ ಬಂದ್ ಅದಕ್ಕೆ ನಾನು ಏನು ಹೇಳಲ್ಲ. ನೆಕ್ಸ್ಟ್ ವಿಡಿಯೋ ಆ ಸಂದರ್ಭ ನಿಮಗ್ ಬೇಡ ಬೇಡ ಬೇಡ, ಅದು ಗಂಡು ಮಕ್ಕಳಿಗೆ ಮಾತ್ರ ಅರ್ಥ ಆಗತ್ತೆ, ಬೇರೆ ಯಾರಿಗೂ ಅರ್ಥ ಆಗಲ್ಲ. ಆಲ್ರೆಡಿ ಪ್ರೇಕ್ಷಕರೇ, ಇವರು ಮಕ್ಕಳೇ ಅಲ್ಲ, ನನ್ನ ಮಕ್ಕಳು. ಓಕೆ ಓಕೆ. ನೀನು ಹೋಗಿದ್ದಲ್ಲ ಎಲ್ಲಿಗೆ? ಅಲ್ಲಿಗೆ ನಾನು ನೋಡ್ಕೊಂತೀನಿ. ಟೆನ್ಷನ್ ತಗೊಂಡ್ಬಿಡ್ರೆ ನೋಡು ಚೆನ್ನಾಗಿಲ್ಲ. ಸಿ 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 ಯಾರ ಸಿಸಿ ಎದ್ದಿದ್ದು? ಇವನ್ಗೊಂದು ಸಾಕು. ಒಬ್ನೇ ಹೊಡ್ದಿದ್ದೀನಿ ಫುಲ್. ಹೇಳಿಲ್ಲ ಆ ಮಾತು ಫುಲ್ 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 ಕನ್ನಡದಲ್ಲಿ ಮಾತಾಡಂದ್ರೆ ಪೂರ್ತಿ ಏನೋ ಪೂರ್ತಿದ್ದೆ ಅವಕಾಶ. ನನ್ನ ಹುಡುಗಿ ನೋಡು, ಸಿಕ್ದಾಗ ಹಾಕೊಂಡ್ ಹೊಡಿಯಕ್ಕೆ ಹೊಡಿಯಲಿ. ಹುಡುಗಿ ಕನ್ನಡ ಕನ್ನಡನೇ ಮಾಡ್ದ.
ಏನು ಕೊಡಬೇಕು ನೀನು ಹೇಳು, ಏನು ಕೊಡಬೇಕು? ಸುಮ್ಮನೆ ಇಲ್ಲಿ ಬಂದವನಾಗಿರ್ಬೇಕು. ನೀನು ನನ್ನ ಕೆಲಸ ಅವಳಲ್ಲಿ ತಪ್ಪಿಸ್ಕೊಂಡು ಅವ್ರ ಕೈಯಲ್ಲಿ ಮಾತ್ರ ತುಂಬಾ ಎಂಜಾಯ್, ತುಂಬಾ ಸಂತೋಷ ಪಟ್ಟಿದ್ದೀನಿ ನಾನು ನೋಡಿ. ಬಂತು 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 ಮಾತು ಬಂದಿಲ್ಲ. ಮಾಡಿದೀನಿ ಮಾಡಿದೀನಿ. ಇಂತ ನಮ್ ಕೈಯಲ್ಲಿ ಇಲ್ಲ, ಏನಿಲ್ಲ, ಬಾಯಲ್ಲಿ ಇಲ್ಲ ಅಂತ ಎಲ್ಲ ಬೆಲ್ಲ ಬೆಲ್ಲ. ದೇವ್ರೆ ದೇವ್ರೆ ಕಾಪಾಡು.